ಸಂಪುಟದಿಂದ ವಜಾ ಆದ ರಾಜಣ್ಣ ಮೇಲೆ ಈಗಲೂ ಕೂಡ ತೂಗುಗತ್ತಿ ನೇತಾಡ್ತಾ ಇದೆ. ವಿವಾದಿತ ಮಾತು ಹೀಗೆ ಮುಂದುವರೆದ್ರೆ ಮತ್ತಷ್ಟು ಶಾಕ್ ಕೊಡೋದಕ್ಕೂ ಕೂಡ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡಿದೆಯಂತೆ. ವಾರ್ನಿಂಗ್ ಬಳಿಕವೂ ಕೂಡ ಮಾತನ್ನ ಮುಂದುವರೆಸಿದ್ರೆ ಪಕ್ಷದಿಂದಲೂ ಕೂಡ ವಜಾ ಮಾಡುವಂತಹ ಚಾನ್ಸಸ್ ಇದೆಯಂತೆ. ಹೈಕಮಾಂಡ್ ನಡೆ ವಿರುದ್ಧ ರಾಜಣ್ಣ ಮಾತನಾಡಿದ್ದೇ ಆದರೆ ಕ್ರಮ ಫಿಕ್ಸ್. ಮಾತು ಮುಂದುವರೆದಿದ್ದೇ ಆದರೆ ಮುಲಾಜಿಲ್ಲದೆ ಪಕ್ಷದಿಂದಲೂ ಕೂಡ ಗೇಟ್ ಪಾಸ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಪಕ್ಷದಿಂದ ವಜಾ ಮಾಡಲೇಬೇಕು ಅಂಥೇಳಿ ಈಗಾಗಲೇ ಸ್ಪಷ್ಟ ಸೂಚನೆಯೂ ಕೂಡ ಬಂದಿದೆಯಂತೆ. ಹಾಗಾಗಿ ಸ್ಟ್ರೈಟ್ ಫಾರ್ವರ್ಡ್, ನೇರ ನಿಷ್ಠೂರ ವ್ಯಕ್ತಿತ್ವದ ರಾಜಣ್ಣ ಈಗೇನು ಮಾಡ್ತಾರೆ ಅಂಥೇಳಿ ಈ ಹಿಂದೆ ಏನು ಗರ್ಜಿಸ್ತಾ ಇದ್ರು ಅದೇ ರೀತಿ ಹೇಳಿಕೆಗಳನ್ನೇ ಕೊಡ್ತಾರಾ ಅಥವಾ ಸೈಲೆಂಟ್ ಆಗ್ತಾರಾ ಕಾದ್ ನೋಡಬೇಕಿದೆ. ಅದರಲ್ಲಿ ಡ್ರಾಪ್ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು. ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನ ಗವರ್ನರ್ ಅವರಿಗೆ ಕಳಿಸಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ. ಇದು ನಮ್ಮ ಪಕ್ಷದ ತೀರ್ಮಾನ. ಈ ಪಕ್ಷದ ತೀರ್ಮಾನ ಇರೋದ್ರಿಂದ ಇದನ್ನ ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡತಕ್ಕಂಥದ್ದು ಸಾಧು ಅಲ್ಲ ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ಗೆ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರು ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನೇನ್ ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನ್ ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತೆ ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ. ಆ ತಪ್ಪು ಗ್ರಹಿಕೆಯನ್ನ ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು, ಶಾಸಕರು ಕೂಡ ಹೋಗ್ತೀವಿ. ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೇವೆ. ನಾವು ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವ್ರು. ರಾಹುಲ್ ಗಾಂಧಿ ಅವರು ಈ ದೇಶದ ನಾಯಕರಿದ್ದಾರೆ. ಅವರು ಏನು ಈ ದೇಶದ ಈಗ ಮತಕಳ್ಳತನದ ಬಗ್ಗೆ ಅವರೇನು ಅಭಿಯಾನವನ್ನ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮೆಲ್ಲರೂ ಬೆಂಬಲ ಇದ್ದೇ ಇದೆ. ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ನಿನ್ನೆ ಇದ್ದಕ್ಕಿದ್ದ ಹಾಗೆ ರಾಜಣ್ಣ ಅವರ ತಲೆದಂಡ ಆಯಿತು. ಇದನ್ನ ಅರಗಿಸಿಕೊಳ್ಳೋದಕ್ಕೆ ರಾಜ್ಯ ಕಾಂಗ್ರೆಸ್ನ ಕೆಲವು ನಾಯಕರುಗಳ ಕೈಯಲ್ಲಿ ಇನ್ನೂ ಕೂಡ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿಯೇ ಪಕ್ಷದಿಂದ ಗೇಟ್ ಪಾಸ್ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಇದೆ ಈ ಚಾನ್ಸಸ್ ಅಂತ ಹೇಳಿ? ಸದ್ಯಕ್ಕೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತಿಲ್ಲ. ಆದರೆ ಅವರೇನಾದರೂ ಮಾತಾಡಿದ್ರೆ ಖಂಡಿತವಾಗಿಯೂ ಪಕ್ಷದ ಮಟ್ಟದಲ್ಲೂ ಕೂಡ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ಅಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಈಗಾಗಲೇ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಜೊತೆಗೆ ಸಚಿವ ಸ್ಥಾನದಲ್ಲೂ ಅವರಿಂದ ರಾಜೀನಾಮೆ ಪಡೆಯೋ ಪ್ರಶ್ನೆನೇ ಇಲ್ಲ. ಅವರನ್ನು ಸಚಿವ ಸಂಪುಟದಿಂದಲೇ ವಜಾ ಮಾಡಿ ಅನ್ನುವಂಥ ಸೂಚನೆಯನ್ನೇ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಈ ಎಲ್ಲ ಸಿಟ್ಟು ಆಕ್ರೋಶವನ್ನು ನೋಡಿದ್ರೆ ಹೈಕಮಾಂಡ್ ಸಾಕಷ್ಟು ಅಸಮಾಧಾನವನ್ನು ಹೊಂದಿತ್ತು ರಾಜಣ್ಣ ಅವರ ವಿಚಾರದಲ್ಲಿ. ಮತ್ತು ಕಳೆದ 2.5 ವರ್ಷಗಳಲ್ಲಿ ಅವರು ಬೇರೆ ಬೇರೆ ಬೆಳವಣಿಗೆಗಳಲ್ಲಿ ಮಾತನಾಡಿದಂಥ ರೀತಿಯನ್ನು ಒಳಗೊಂಡಂತೆ ಹೈಕಮಾಂಡ್ನ ಕೆಂಗಣ್ಣಿಗೆ ಪದೇ ಪದೇ ಗುರಿಯಾಗ್ತಾ ಹೋಗಿದ್ರು. ಅಂತಿಮವಾಗಿ ಮತಗಳ್ಳತನದ ವಿಚಾರದಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ಅಥವಾ ತಮ್ಮ ಪಕ್ಷದ ನಡೆಯ ವಿರುದ್ಧವೇ ಮಾತನಾಡಿರುವಂಥದ್ದು ಅವರ ತಲೆದಂಡಕ್ಕೆ ಕಾರಣವಾದಂಥ ಪ್ರಮುಖವಾದ ಅಂಶ. ಹಾಗಾಗಿ ಇಷ್ಟೆಲ್ಲ ಹೈಕಮಾಂಡ್ ಅವ್ರನ್ನ ರಾಜೀನಾಮೆಯನ್ನು ಪಡೀಲಿಕ್ಕೆ ಅವಕಾಶ ಕೊಡದೆ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮಾತು ಮುಂದುವರೆದ್ರೆ ಪಕ್ಷದ ವಿಚಾರದಲ್ಲೂ ಯಾವುದೇ ಮುಲಾಜಿಲ್ಲದೆ ಅವ್ರನ್ನ ವಜಾ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ ಅನ್ನುವಂಥದ್ದು. ಹಾಗಾಗಿ ರಾಜಣ್ಣ ಅವರು ಮಾತನಾಡದೇ ಇದ್ದರೆ ಸೇಫ್ ಇನ್ನು ಮುಂದಿನ ದಿನಗಳಲ್ಲಿ, ಅಂದರೆ ಪಕ್ಷದ ಮಟ್ಟದಲ್ಲಿ ಅವರು ಸ್ಥಾನಮಾನವನ್ನು ಉಳಿಸ್ಕೋತಾರೆ. ಹಾಗೇನಾದರೂ ಮಾತಾಡಿದ್ದೇ ಹೌದಾದರೆ ಈ ಎಲ್ಲ ಬೆಳವಣಿಗೆಯ ವಿರುದ್ಧ ಮುಲಾಜಿಲ್ಲದೆ ಪಕ್ಷದಿಂದಲೂ ಕೂಡ ಅವ್ರನ್ನ ಹೊರ ಹಾಕುವಂಥ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗುವಂಥ ಸಾಧ್ಯತೆ ಇದೆ. ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.